ಯಾವುದೇ ರಾಜಕೀಯದಲ್ಲಾಗ್ಬೋದು, ಯಾವುದೇ ಸಂಘ ಸಮಸ್ಯೆಗಳಲ್ಲಿ ಒಂದು ಅಧಿಕಾರ ಸಿಕ್ಕಿದ್ರು ಕೂಡ ನಾನು ಅವ್ರ ಒಟ್ಟಿಗಿರ್ತೀನಿ. ಮತ್ತೆ ನಾನು ವಿಶೇಷವಾಗಿ ಹೇಳೋದಪ್ಪ ಅಂದ್ರೆ, ನಮ್ಮ ಕುರುಬುರಪೇಟೆ ಮತ್ತೆ ನೂಗುಲ್ಬಂಡೆ ಏನ್ ನಮ್ಮ ಅಣ್ಣ ತಮ್ಮಂದ್ರು ನನ್ನ ಮೇಲೆ ಈ ಪ್ರೀತಿ ವಿಶ್ವಾಸ ಇಕ್ಕಿದೀರಾ, ನೀವು ನಡುರಾತ್ರಿಯಲ್ಲಿ ಹೇಳಿದ್ರು ನಿಮ್ಗೋಸ್ಕರ ನಾನು ಯಾವಾಗೂ ಕಷ್ಟ ಕಾಲದಲ್ಲಿ ನಿಂತ್ಕೊಳ್ಳಕ್ ರೆಡಿ ಆಗಿರ್ತೀನಿ. ಒಂದು ವಿದ್ಯಾಭ್ಯಾಸ ಆಗ್ಬೋದು, ಒಂದು ದೇವಸ್ಥಾನ ಆಗ್ಬೋದು, ಒಂದು ಆಸ್ಪತ್ರೆ ಆಗ್ಬೋದು, ಎಲ್ಲದರಲ್ಲೂ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದೊಳಗೆ ಹೇಳಕ್ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಏನಿವತ್ತು ನನ್ನ 41ನೇ ಹುಟ್ಟುಹಬ್ಬ ಅಂತ ನಮ್ಮ ಮಂಜು ಆಗ್ಬೋದು, ಸಂಗಡಿಗರಾಗ್ಬೋದು, ಎಲ್ಲ ಕುರುಬುರಪೇಟೆ ನಮ್ಮ ಶಂಕರಣ್ಣ, ಸುಬ್ರಹ್ಮಣ್ಯ, ಮೀಸೆ ಕೃಷ್ಣಣ್ಣ, ಮೋಹನ್, ಎಲ್ಲ ನಮ್ಮ ಯುವಕರ ಬಳಗ ರಾತ್ರಿನೇ ಫೋನ್ ಹಾಕಿದ್ರು, ಅಣ್ಣ ಬರ್ತ್ಡೇಗೆ ನೀವು ಬರಬೇಕು, ದಯವಿಟ್ಟು ಅಲ್ಲಿ ಹೊಸದಾಗಿ ಏನು ನಾವು ಭಜನೆ ಮನೆ ಸ್ಥಾಪನೆ ಮಾಡಿ ಅಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ಸುಮಾರು ಜನ ನನ್ನ ಗೆಳೆಯರು, ಹತ್ತಿಕುಂಟೆ ಆಗ್ಬೋದು, ಮಂಜಿಗಾನಹಳ್ಳಿ ಆಗ್ಬೋದು, ಬುಸಾಲಕುಂಟೆ ಆಗ್ಬೋದು, ನಮ್ಮ ಪಿಜಗುಂಡ್ರಹಳ್ಳಿ ಆಗ್ಬೋದು, ಪದಮಘಟ್ಟ ಆಗ್ಬೋದು, ಕ್ವಾನಂಗುಂಟೆ, ಎಲ್ಲ ನಮ್ಮ ಗೆಳೆಯರು ಇಷ್ಟೊತ್ತವರೆಗೂ ಬಂದು ಎಲ್ಲರೂ ನನ್ನನ್ನು ಉನ್ನತ ಮಟ್ಟಿಗೆ ಬೆಳಿಬೇಕು ಅಂತ ಒಂದು ಆಶೀರ್ವಾದ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡಿಬಿಟ್ಟೋದ್ರು. ನಾನು ಮೊದಲನೇ ಬಾರಿಗೆ ಹುಟ್ಟುಹಬ್ಬ ಸಂಭ್ರಮ ಮಾಡ್ಕೊಳ್ತಾ ಇರೋದು. ನಾನು ಮಾಡ್ಕೋಬೇಕು ಅಂತ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಇವರೆಲ್ಲ ಕಟೌಟ್ಗಳು ಹಾಕಿರೋದು ಸಹ ನನಗೆ ಗೊತ್ತಿರಲಿಲ್ಲ. ಬೆಳಗ್ಗೆಯಿಂದ ಎಲ್ಲರೂ ಫೋನ್ ಮಾಡ್ತಾ ಇದ್ರು, ಏನಣ್ಣ ಎಲ್ಲ ಕಡೆ ಕಟೌಟ್ಗಳು ಇಟ್ಟಿದ್ದೀರಾ, ಎಲ್ಲಿ ಕಾರ್ಯಕ್ರಮ, ಎಲ್ಲಿಗೆ ಬರಬೇಕು ಅಂತ. ನನಗೆ ಪ್ಲಾನಿಂಗು ಇಲ್ಲ. ಮುಂದಿನ ದಿನಗಳಲ್ಲಿ ಭಗವಂತ ಇಲ್ಲಿರೋರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ. ಭಗವಂತ ಅದೇ ರೀತಿ ಆಶೀರ್ವಾದ ಮಾಡ್ತಾ ಹೋಗ್ತಾ ಇದ್ರೆ ಸಮಾಜ ಸೇವೆ ನಿರಂತರವಾಗಿ ಮಾಡ್ತೀವಿ ಅಂತ ಹೇಳ್ದ. ಈ ಸಂದರ್ಭದಲ್ಲಿ ಏನು ರಾತ್ರಿ 12 ಗಂಟೆ 1 ಸೆಕೆಂಡಿಂದ ಏನು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಹಾರೈಸಿದ್ದೀರಾ, ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತಾಲೂಕಿನ ಜನತೆ ಮತ್ತು ಬೇರೆ ತಾಲೂಕುಗಳಿಂದ ಕೂಡ ನನ್ನ ಮೇಲೆ ಏನು ಪ್ರೀತಿ ವಿಶ್ವಾಸ ಇಕ್ಕಿದ್ದೀರಾ, ಈ ಪ್ರೀತಿ ವಿಶ್ವಾಸ ಇದೇ ರೀತಿ ಸದಾಕಾಲ ಇರಲಿ. ನಿಮ್ಮೊಂದಿಗೆ ನಾನು ಸದಾ ಇದೇ ರೀತಿ ಇರ್ತೀನಿ ಅಂತ ಹೇಳ್ತಾ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಗೆಳೆಯರಿಗೂ, ಹಿತೈಷಿಗಳಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ, ನಾನು ಮೊನ್ನೆನೂ ಸಹ ಹೇಳಿದ್ದೀನಿ, ಯಾವುದೇ ರೀತಿಯಾದಂಥ ರಾಜಕೀಯದಲ್ಲಿ ನಾನು ನಿಲ್ಲಬೇಕು, ಅಧಿಕಾರ ಬೇಕು ಅನ್ನೋದು ನನಗೆ ಆಸೆ ಇಲ್ಲ. ನನ್ಗೆ ಬೇಕಾಗಿರೋವಂಥವ್ರು ಎಲ್ಲೇ ನಿಂತರೋ ಅವ್ರಿಗೆ ಸದಾ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಪಾರ್ಟಿ ಇದೇ ಪಾರ್ಟಿ ಅದೇ ಪಾರ್ಟಿ ಅಂತಲ್ಲ, ನನಗೆ ಬಹಳ ಆತ್ಮೀಯವಾಗಿ ಯಾರು ಇರ್ತಾರೆ ಅವ್ರೆಲ್ಲೇ ನಿಂತರೋ ಭಗವಂತ ನನ್ನ ಕೈಯಲ್ಲಿ ಏನಾಗತ್ತೋ ಆ ಸಹಾಯ ಮಾಡಿ ಅವ್ರನ್ನ ಗೆಲ್ಸೋಕ್ಕೆ ಶತಪ್ರಯತ್ನ ಮಾಡ್ತೀನಿ. ಯಾವುದೇ ರಾಜಕೀಯದಲ್ಲಾಗ್ಬೋದು, ಯಾವುದೇ ಸಂಘ ಸಮಸ್ಯೆಗಳಲ್ಲಿ ಒಂದು ಅಧಿಕಾರ ಸಿಕ್ಕಿದ್ರು ಕೂಡ ನಾನು ಅವ್ರ ಒಟ್ಟಿಗಿರ್ತೀನಿ. ಮತ್ತೆ ನಾನು ವಿಶೇಷವಾಗಿ ಹೇಳೋದಪ್ಪ ಅಂದರೆ, ನಮ್ಮ ಕುರುಬುರಪೇಟೆ ಮತ್ತು ನೂಗುಲ್ಬಂಡೆ ಏನು ನಮ್ಮ ಅಣ್ಣ ತಮ್ಮಂದ್ರು ನನ್ನ ಮೇಲೆ ಈ ಪ್ರೀತಿ ವಿಶ್ವಾಸ ಇಕ್ಕಿದ್ದೀರಾ, ನೀವು ನಡುರಾತ್ರಿಯಲ್ಲಿ ಹೇಳಿದ್ರು ನಿಮಗೋಸ್ಕರ ನಾನು ಯಾವಾಗೂ ಕಷ್ಟ ಕಾಲದಲ್ಲಿ ನಿಂತ್ಕೊಳ್ಳೋಕೆ ರೆಡಿ ಆಗಿರ್ತೀನಿ. ಒಂದು ವಿದ್ಯಾಭ್ಯಾಸ ಆಗ್ಬೋದು, ಒಂದು ದೇವಸ್ಥಾನ ಆಗ್ಬೋದು, ಒಂದು ಆಸ್ಪತ್ರೆ ಆಗ್ಬೋದು, ಎಲ್ಲದರಲ್ಲೂ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದೊಳಗೆ ಹೇಳಕ್ ಇಷ್ಟಪಡ್ತೀನಿ. ಸೋದರರಾದಂಥ ಸಂಗೊಳ್ಳಿ ವೆಂಕಟೇಶ್ಗೆ ಜಯವಾಗಲಿ. ಅಷ್ಟೇ. ಸಂಗೊಳ್ಳಿ ರಾಯಣ್ಣ ಕನ್ನಡ ಯುವಕ ಸಂಘದ ವತಿಯಿಂದ ಸಂಗೊಳ್ಳಿ ವೆಂಕಟೇಶನವರಿಗೆ 41ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ಸರ್, 41ನೇ ಹುಟ್ಟುಹಬ್ಬದ ಶುಭಾಶಯಗಳು. ಸಂಗೊಳ್ಳಿ ವೆಂಕಟೇಶನವರಿಗೆ ಭಗವಂತ ಐಶ್ವರ್ಯ, ಅಂತಸ್ತು ಮತ್ತು ಉನ್ನತವಾದ ಪದವಿಯನ್ನು ಕೊಳ್ಳಿ ಅಂತ ಬಿಟ್ಟು ಭಗವಂತನ ಆಶಿಸ್ತೇನೆ. ಸಂಗೊಳ್ಳಿ ವೆಂಕಟೇಶನವರು ಇವತ್ತು ಈ ಒಂದು ರೂಮ್ನಲ್ಲಿ ಮಾಡ್ತಾರೆ ಬರ್ತಡೆ, ಮುಂದೊಂದು ದಿನ ನೇತಾಜಿ ಕ್ರೀಡಾಂಗಣದಲ್ಲಿ ಮಾಡುವಷ್ಟು ಮಟ್ಟಿಗೆ ಬೆಳಿಬೇಕಂತ ಬಿಟ್ಟು ದೇವರಲ್ಲಿ ನಾನು ಆಶಿಸ್ತೇನೆ. ಅವರಲ್ಲಿರುವ ಸಮಾಜದ ಕಾಳಜಿ, ಸಮಾಜದ ಬಗ್ಗೆ ಅವರೊಂದು ಉನ್ನತವಾದ ಅಭಿಪ್ರಾಯ, ಸಮಾಜ ಸೇವೆ ಕಾರ್ಯಕ್ರಮಗಳು ಮತ್ತಷ್ಟು ಆಗ್ಬೇಕಂತ ನಾನು ಭಗವಂತನಲ್ಲಿ ಬಯಸ್ತೀನಿ. ಈ 2 ಮಾತುಗಳಾಡಿ ಮತ್ತೊಮ್ಮೆ ಅವರಿಗೆ ಸಂಗೊಳ್ಳಿ ವೆಂಕಟೇಶನವರಿಗೆ 41ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಈ ದಿನ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರ ಹುಟ್ಟುಹಬ್ಬ ಬರ್ತ್ಡೇ ಆಚರಣೆ ಮಾಡ್ಕೊಳ್ತಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಒಂದು ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಮೊದಲಿಗೆ ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೂ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀವಿ. ಒಳ್ಳೆಯ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ಪಾಠೋಪಕರಣಗಳು ಜೊತೆಗೆ ಇತರೆ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಆಚರಣೆಗಳನ್ನ ತಿಳಿಸ್ತಾ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಮ್ಮ ಆತ್ಮೀಯ ಸ್ವಂತ ಮಾವ ಆದ ಸಂಗೊಳ್ಳಿ ವೆಂಕಟೇಶ್ ಅವರಿಗೆ 41ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ದೇವರು ಇದೇ ರೀತಿ ನಿಮ್ಮನ್ನು ಆರೋಗ್ಯ ಐಶ್ವರ್ಯದಿಂದ ಇಟ್ಟು ಸಮಾಜ ಸೇವೆ ಮಾಡಲು ಯಾವುದೇ ಆತಂಕ ಅಡ್ಡಿ ಇಲ್ದಿರ
ಅವ್ರಿನ್ನ ಪ್ರೋತ್ಸಾಹ ಕೊಟ್ಟು ದೇವ್ರು ಹಿಂಗೆ ಆಶೀರ್ವಾದ ಮಾಡಿ ಸಮಾಜ ಸೇವೆ ಮಾಡಿ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಬೇಡ್ಕೊತಾ ಇದ್ದೀನಿ. ಅದೇ ರೀತಿ ಈ ಅಟ್ ಪ್ರೆಸೆಂಟ್ ಜನ್ರೇಷನ್ನಲ್ಲಿ ಯೂತ್ಗೆ ಪ್ರೋತ್ಸಾಹವಾಗಿ ನಿಲ್ತಾ ಇದ್ದಾರೆ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು. ಯಾವುದೇ ಜನಾಂಗದ ಒಂದು ವಿರುದ್ಧೋಗ, ಯಾವುದೇ ರೀತಿ ಆತಂಕ ಅಡ್ಡಂಗಳಿಲ್ದರೆ ಎಲ್ಲ ಜನಾಂಗದವರು ಒಂದೇ ಅನ್ನೋ ಒಂದು ಲೆವೆಲ್ಗೆ ಎಲ್ಲ ಯೂತ್ಗೆ ಪ್ರೋತ್ಸಾಹ ನೀಡ್ತಾ ಈಗಿನ ಸಮಾಜದಲ್ಲಿ ಯಾವ ರೀತಿ ಬೆಳಿಬೇಕು, ಯುವಕರು ಯಾವ ರೀತಿ ಮುಂದಕ್ಕೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬರ್ತಾ ಇದ್ದಾರೆ. ಯಾವುದೇ ಆತಂಕ ಅಡ್ಡಂಗಳಿಲ್ದಿರ ದೇವರು ಒಳ್ಳೆಯದಾಗಿಟ್ಟಿರ್ಲಿ, ಇನ್ನ ಮುಂದೆ ಬೆಳೀಲಿ ಅಂತ ಆಶಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯ ಗೆಳೆಯರಾದಂಥ ಸಂಗೊಳ್ಳಿ ವೆಂಕಟೇಶನವರ 41ನೇ ಹುಟ್ಟುಹಬ್ಬದ ಆಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಇಲ್ಲಿ ಆಚರಿಸಲಾಗಿದೆ. ಅದೇ ರೀತಿ ಅವರ ಸಮಾಜ ಸೇವೆಯಲ್ಲಿ ತುಂಬ ಪಾಲ್ಗೊಂಡು ತುಂಬ ಸಹಾಯ ಮಾಡಿ ಜನರಲ್ಲಿ ತುಂಬ ಆತ್ಮೀಯವಾಗಿ ತುಂಬ ಜನಕ್ಕೆ ಸಹಾಯ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇದೇ ಥರ ಅವ್ರಿಗೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಇನ್ನೂ ದೇವರು ಆಯುಷ್ಯ ಕೊಟ್ಟು ಇನ್ನೂ ತುಂಬ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.